ಸೈಬರ್ ಅಪರಾಧ ಅಂತಂದರೆ ಈ ಕಂಪ್ಯೂಟರ್, ಇಂಟರ್ನೆಟ್ ಮತ್ತು ಡೇಟಾ ಈ ಮೂರನ್ನು ಯೂಸ್ ಮಾಡಿಬಿಟ್ಟು ಏನು ಅಪರಾಧ ಜರುಗಿಸ್ತಾವಲ್ಲ, ಅಪರಾಧಗಳನ್ನು ಮಾಡ್ತಾ ಇದ್ದಾರಲ್ಲ, ಅಂಥ ಅಪರಾಧಗಳನ್ನು ನಾವು ಸೈಬರ್ ಅಪರಾಧಗಳು ಅಂತ ಯೂಶುವಲಿಯಾಗಿ ಕರಿತೀವಿ. ಅದರಲ್ಲಿ ಪ್ರಮುಖ ವಿಧಗಳು ಯಾವುವು? ಪ್ರಮುಖ ವಿಧಗಳು ಅಂತಂತಂದರೆ ಇನ್ವೆಸ್ಟ್ಮೆಂಟು, ಟ್ರೇಡಿಂಗು ಫ್ರಾಡ್ ಇದೆ. ಆಮೇಲೆ OTP ಇದೊಂದಿದೆ, OTP ಫ್ರಾಡ್ ಬರುತ್ತೆ. QR ಕೋಡ್ ಬರುತ್ತೆ. ಜಾಬ್ ವರ್ಕ್ ಫ್ರಮ್ ಹೋಮ್ ಅಂತ ಬರ್ತಾವ. ನೆಕ್ಸ್ಟ್ APK.link ಅಂತೇಳಿ ಈಗ ಅಷ್ಟು ಟ್ರೆಂಡಿಂಗಲ್ಲಿ ಇರ್ತಕ್ಕಂಥದ್ದು ಅದು. ಆಮೇಲೆ ಫೇಕ್ ಜಾಹೀರಾತುಗಳ ಮುಖಾಂತರ ನಿಮ್ಮನ್ನ ವಂಚನೆ ಮಾಡ್ತಾರೆ. ಆಮೇಲೆ ಮೆಗಾ ಗ್ಯಾಸ್ ಅಂದರೆ ಈಗ ಮೆಗಾ ಗ್ಯಾಸ್ ಕಸ್ಟಮರ್ಸ್ ಅಂತ ಹೇಳಿಬಿಟ್ಟು ದುಡ್ಡು ಪೇಮೆಂಟ್ ಮಾಡೋದಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಬೆಳಗಾಮಲ್ಲಿ ಜಾಸ್ತಿ ನಡೀತಕ್ಕಂಥ ಒಂದು ಕ್ರೈಮು. ಆನ್ಲೈನ್ ಶಾಪಿಂಗ್ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು. ಆಮೇಲೆ ಮೆಟ್ರೋಮೋನಿಯಲ್ಲಿ ಆಗ್ತಾವ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿಬಿಟ್ಟು ಈಗ ಕೇಂದ್ರ ಸರ್ಕಾರ ಇದ್ರ ಬದಲು ಜಾಸ್ತಿ ಇದೆ. ಯಾಕಂದರೆ ಡಿಜಿಟಲ್ ಅರೆಸ್ಟ್ ಬದಲು ಜಾಸ್ತಿ ಕ್ರೈಮ್ ಆಗ್ತಾ ಇದ್ದಾವೆ. ನಕಲಿ ಸೋಷಿಯಲ್ ಮೀಡಿಯಾ ಕೆಲವೊಂದಿಷ್ಟು ಅಡ್ವರ್ಟೈಸ್ಗಳನ್ನು ಯೂಸ್ ಮಾಡಿಬಿಟ್ಟು ಅಲ್ಲಿಂದ ಫ್ರಾಡ್ಗಳು ಆಗ್ತಾ ಇದ್ದಾವೆ. ಆಮೇಲೆ OLX ಇದೆ, ಸಿಮ್ ಸ್ವ್ಯಾಪಿಂಗ್ ಇದೆ, ಫೋನ್ಪೇ ಅದರಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಇಕ್ವಿಪ್ಮೆಂಟ್ ಯೂಸ್ ಬಿಟ್ಟು ಫ್ರಾಡ್ ಮಾಡ್ತಾ ಇದ್ದಾರೆ. ಗೂಗಲ್ ಸರ್ಚ್ ಫ್ರಾಡ್ ಅಂದರೆ ಗೂಗಲ್ ಸರ್ಚ್ ಮಾಡ್ಬೇಕಾದ್ರೆ ಅದರಲ್ಲಿ ಫ್ರಾಡ್ ಆಗ್ತಾ ಇದ್ದಾವೆ. ನೀವು ಹೇಳ್ಕೋತ ಹೋದಿವಂದರೆ ಎಷ್ಟು ಫ್ರಾಡ್ ಇದಾವಂದರೆ, ನಮ್ಮ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ನಮ್ಮ ಬೆಳಗಾಂ ಸಿಟಿಯಲ್ಲಿ 2019ರಿಂದ ಇಲ್ಲಿವರೆಗೆ ಸುಮಾರು 130 ವಿಧದ ಕ್ರೈಮ್ಗಳು ಆಗಿದಾವೆ ಸೈಬರ್ದಲ್ಲಿ. ಅಷ್ಟು ವೆರೈಟಿ ಈ ಫೀಲ್ಡ್ ಹೇಳಿ ಆ ಫೀಲ್ಡಲ್ಲಿ ಫ್ರಾಡ್ ಆಗ್ತದೆ ಸೈಬರ್ದಲ್ಲಿ. ಸರ್, ಈಗ ಟ್ರೆಂಡಿಂಗ್ನಲ್ಲಿರುವ APK ಬಗ್ಗೆ ಮಾತನಾಡೋಣ. ಯಾಕೆ ಅದು ಹೆಚ್ಚಾಗ್ತಾ ಇದೆ ಆ್ಯಂಡ್ ಇನ್ ಜನರಲ್ ನಮ್ಮ ಕೇಳುಗರಿಗೆ ಅದರ ಬಗ್ಗೆ ತಿಳಿಸ್ಬೋದು, ಹೇಗಾಗ್ತಾ ಇದೆ, ಸೊ ದ್ಯಾಟ್ ಅವರು ಅವೇರ್ ಆಗ್ಬೋದು. ಇದು ಇಂಪಾರ್ಟೆಂಟ್ ಇದೆ. APK ಇದು ಯೂಶಲಿ ಏನಾಗಿದೆ, ಆಂಡ್ರಾಯ್ಡ್ ಪ್ಯಾಕೇಜ್ ಫೈಲ್ ಅಂತ ಹೇಳ್ಬಿಟ್ಟು ಇದು ಆಂಡ್ರಾಯ್ಡ್ ಮೊಬೈಲ್ಗಳಿಗೆ ಮಾತ್ರ ಸರ್ಕ್ಯುಲೇಟ್ ಆಗುತ್ತೆ. iOSಗೆ ಬರಲ್ಲ, ಅಂದರೆ ಐಫೋನಲ್ಲಿ ಈ ರೀತಿ ಬರಲ್ಲ. APK ಏನಾಗ್ತಾ ಇದೆ ಅಂತಂದರೆ ಈ ಪರ್ಟಿಕ್ಯುಲರ್ ಆಗಿ ಒಂದು ಕಮಾಂಡು ಒಂದು ಇದನ್ನ ಹಾಕಿಬಿಟ್ಟು ಒಂದು APK ಫೈಲ್ಗಳನ್ನು ಈ ಫ್ರಾಡ್ಸ್ಟರ್ಗಳು ಸೃಷ್ಟಿ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ಯೂನಿಯನ್ ಬ್ಯಾಂಕ್ APK ಅಂತ ಬರುತ್ತೆ. ಆಮೇಲೆ PM ಕಿಸಾನ್ ಯೋಜನೆ ಅಂತ ಬರುತ್ತೆ. ಅದು ಈ ರೀತಿ ಯೋಜನೆಗಳನ್ನು ಹೇಳಿಬಿಟ್ಟು ಆ ಹೆಸರಿನಲ್ಲಿ APK ಫೈಲ್ಗಳನ್ನ ಡೆವಲಪ್ಮೆಂಟ್ ಮಾಡಿಬಿಟ್ಟು ವಾಟ್ಸಪ್ ಮುಖಾಂತರ ಸರ್ಕ್ಯುಲೇಟ್ ಮಾಡ್ತಾರೆ. ವಾಟ್ಸಪ್ ಮುಖಾಂತರ ಸರ್ಕ್ಯುಲೇಟ್ ಆದ ನಂತರ ಯೂಶಲಿ ಇದು ಗ್ರೂಪ್ನಿಂದ ಗ್ರೂಪಿಗೆ ಹೋಗುತ್ತೆ. ಆ ಗ್ರೂಪ್ನಲ್ಲಿರ್ತಕ್ಕಂಥ ಯಾರಾದರೂ ಒಬ್ಬರು ಮೆಂಬರು ಅದನ್ನು ಕ್ಲಿಕ್ ಮಾಡಿರಂತಂದರೆ ಅವನ ಮೊಬೈಲು ಹ್ಯಾಕ್ ಆಗುತ್ತೆ, ವಾಟ್ಸಪ್ ಹ್ಯಾಕ್ ಆಗುತ್ತೆ. ಅವನ ಮೊಬೈಲ್ ಹ್ಯಾಕ್ ಆಗೋದ್ರ ಮುಖಾಂತರ ಅವನ ಮೊಬೈಲಲ್ಲಿ ಎಷ್ಟು ಗ್ರೂಪ್ ಇದಾವಲ್ಲ ಆ ಗ್ರೂಪಿಗೆಲ್ಲ ಸರ್ಕ್ಯುಲೇಟ್ ಆಗುತ್ತೆ. ಕರೆಕ್ಟ್. ಆ ಸರ್ಕ್ಯುಲೇಟ್ ಆಗೋದ್ರಿಂದ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗುತ್ತಲ್ಲ ಆ ರೀತಿ ಹಿಂಗೆ ಮಲ್ಟಿಪಲ್ ಆಗಿ ಎಲ್ಲ ಕಡೆಯಿಂದ ಸ್ಪ್ರೆಡ್ ಆಗೋದು ಹೋಗುತ್ತೆ. ಅದು ನೀವು APK ಫೈಲನ್ನು ನೀವು ಆಂಡ್ರಾಯ್ಡ್ ಮೊಬೈಲ್ದಾಗ ಡೌನ್ಲೋಡ್ ಮಾಡಿದ್ರಂತಂದರೆ ಇಮಿಡಿಯೇಟ್ ನಿಮ್ಮ ಮೊಬೈಲ್ ಕಾಂಪ್ರಮೈಸ್ ಆಗುತ್ತೆ. ನಿಮ್ಮ ಮೊಬೈಲ್ ಇರ್ತಕ್ಕಂಥ ಏನು ಫೈನಾನ್ಷಿಯಲ್ ಡೇಟಾ ಏನಿರ್ತದೆ ಎಲ್ಲ ಫ್ರಾಡ್ಸ್ಟರ್ ಕಡೆ ಹೋಗುತ್ತೆ. APK ಡೌನ್ಲೋಡ್ ಆಗೋದ್ರಿಂದ ನೀವು ವಾಟ್ಸಪ್ ಹ್ಯಾಕ್ ಆಗೋದಾಯಿತು ಅಥವಾ ನಿಮ್ಮ ಇಂಪಾರ್ಟೆಂಟ್ ಕ್ರೆಡೆನ್ಷಿಯಲ್ ಹೋಗೋದಾಯ್ತು ಎಲ್ಲ ಹೋಗಿರ್ತಾವೆ. ನನಗೆ APK ಡೌನ್ಲೋಡ್ ಆಗ್ಯದ, ನನಗೆ ಯಾವುದೂ ದುಡ್ಡು ಹೋಗಿಲ್ಲ ಅಂಥೇಳಿ ನೀವು ಆ ಸಂದರ್ಭದಲ್ಲಿ ಸುಮ್ಮಿದ್ರಂತಂದರೆ, ಬಟ್ ಇನ್ ಫ್ಯೂಚರ್ದಲ್ಲಿ ಹೆಂಗಿರ್ತದೆ ಅಂತಂದರೆ ನಿಮ್ಮದು ಎಲ್ಲ ಅಂದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಸಂಬಂಧಪಟ್ಟಂಥ ಪಿನ್ಗಳು ಆಯಿತು, ಆಮೇಲೆ ಪಾಸ್ವರ್ಡು, ಲಾಗಿನ್ ಏನೇನು ಇರ್ತದೆ ಎಲ್ಲ ನಿಮ್ಮ ಮೊಬೈಲ್ದು ಎಲ್ಲ ಅವ್ರ ಕಡೆ ಫ್ರಾಡ್ಸ್ಟರ್ ಕಡೆ ಇರ್ತಾವೆ. ಅದನ್ನು ಯೂಸ್ ಮಾಡಿಬಿಟ್ಟು ಜಸ್ಟ್ ಡೇಟಾ ಅವರು APK ಫೈಲ್ ಸರ್ಕ್ಯುಲೇಟ್ ಮಾಡಿಬಿಟ್ಟು ಕಸ್ಟಮರ್ ಕಡೆಯಿಂದ ಎಲ್ಲ ಡೇಟಾವನ್ನು ಕ್ರೋಢೀಕರಿಸಿಟ್ಟಿದ್ದಾರೆ. ಇದು ಟ್ರೆಂಡಿಂಗಲ್ಲಿರೋದು APK ಸುಮಾರು ಒಂದು 5-6 ತಿಂಗಳಿಂದ ಎಲ್ಲ ಕಡೆ APK ಹರಿದಾಡ್ತು. ಆವಾಗ ಸಿಟಿಯಲ್ಲಿ APK ಆಯಿತು, ನಮ್ಮ ಮೊಬೈಲ್ ಹ್ಯಾಕ್ ಆಯ್ತು ಸರ್, ಬಟ್ ಮೊಬೈಲ್ ಹ್ಯಾಕ್ ಆಗಿದೆ ಸರ್, ನಮ್ಮ ದುಡ್ಡು ಹೋಗಿಲ್ಲ ಅಂತಂದರೆ ನಾವೇನು ಮಾಡಿದ್ವಿ, ಎಲ್ಲ ಅವಾಗ ಪೊಲೀಸ್ ಸ್ಟೇಷನ್ಗೆ ಬಂದರು, ಅವ್ರಿಗೆಲ್ಲ ಹೇಳಿದ್ವಿ, ಕ್ಲಿಯರ್ ಇನ್ಸ್ಟ್ರಕ್ಷನು ಹೇಳಿದ್ವಿ ಅವಾಗ ಏನಂತೇಳಿ. ನೀವು ಒನ್ಸ್ ನಿಮಗೆ APK ಡೌನ್ಲೋಡ್ ಆಗಿದೆ ಅಂದ ಬಳಿಕೆ ಅದನ್ನು ಫೈಲ್ಸ್ ಅಂತ ಬರ್ತದೆ, ಅದರಲ್ಲಿ ಓಪನ್ ಮಾಡಿಬಿಟ್ಟು ಎಷ್ಟು APK ನಿಮ್ಮಲ್ಲಿ ಡೌನ್ಲೋಡ್ ಆಗಿದಾವೆ ಅದನ್ನು ನೋಡಿಬಿಟ್ಟು ಅದನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಪರ್ಟಿಕ್ಯುಲರ್ ಆಗಿ ದಟ್ APKಯನ್ನು ರಿಮೂವ್ ಮಾಡಿ ಆದ ನಂತರ ನಿಮ್ಮದು ಫೈನಾನ್ಷಿಯಲ್ ಏನೇನಿದಾವ ಪಾಸ್ವರ್ಡು, ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಆಯಿತು, ಲಾಗಿನ್ ID ಆಯಿತು, MPIN ಆಯಿತು, ಇವು ಏನೇನಿದಾವಲ್ಲ ಎಲ್ಲವನ್ನು ಹೋಗಿ ಬ್ಯಾಂಕಿಗೆ ಹೋಗಿ ಚೇಂಜ್ ಮಾಡ್ಕೋಬೇಕು. ಇಮಿಡಿಯೇಟ್ ಚೇಂಜ್ ಮಾಡ್ಕೋಬೇಕು. ನೀವು ಮಾಡ್ಕೋಲಿಲ್ಲ, ನೆಕ್ಸ್ಟ್ ನೀವು APK ರಿಮೂವ್ ಮಾಡಿ ಆದ ನಂತರ ನೆಕ್ಸ್ಟ್ ನೀವು ಅದನ್ನೇ ಸೇಮ್ ಕಂಟಿನ್ಯೂ ಮಾಡಿದ್ರೆ ಅಂತಂದರೆ ನಿಮ್ಮದು MPIN, ಆಧಾರ್ ಎಲ್ಲ ಅವ್ರ ಕಡೆ ಇರ್ತದೆ. ನಿಮ್ಮ ಅಕೌಂಟಲ್ಲಿ ಯಾವಾಗ ದುಡ್ಡು ಬರುತ್ತಲ್ಲ ಆ ದುಡ್ಡನ್ನು ಇಮಿಡಿಯೇಟ್ ಎಗರಿಸ್ತಾರೆ. ಇದು APK ಇದು. ಈಗ ಟ್ರೆಂಡ್ನಲ್ಲಿರೋ ಈ ಒಂದು ತರಹದ ಒಂದು ಕ್ರೈಮ್ ಅಂತ ಹೇಳ್ಬೋದು. ಅಂಥ ಸಂದರ್ಭದಲ್ಲಿ ಆಯಿತು, ಈಗ ಯಾರ್ದಾದ್ರೂ APKದಿಂದ ಅವರ ಹಣ ಹೋಯಿತು,
ವಾಟ್ ಸ್ಟೆಪ್ಸ್ ದೇ ಕ್ಯಾನ್ ಟೇಕ್ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ನೋಡಿ, ಈಗ APK ಫೈಲ್ದಿಂದ ಇಮಿಡಿಯೇಟಾಗಿ ದುಡ್ಡು ಹೋಯಿತು ಅಂತಂದರೆ ಸ್ಟೇಷನ್ಗೆ ಬರ್ತಾ ಇದ್ದಾರೆ ನಮ್ಮಲ್ಲಿ. ಯಾವ ರೀತಿ ಬರ್ತಾ ಇದ್ದಾರೆ ಅಂತಂದರೆ, ಸರ್ ನಾನು ಯಾವುದು ಪಾಸ್ವರ್ಡ್ ಕೊಟ್ಟಿಲ್ಲ ಸರ್, ಏನೂ ಕೊಟ್ಟಿಲ್ಲ, ಆದರೂ ದುಡ್ಡು ಹೋಗ್ತಾ ಇದೆ ಹೋಗಿದೆ ನಂದು ಅಂತೇಳಿ. ಹೊರಗಡೆ ಬರ್ತಾರೆ, ಬಂದಾದ ನಂತರ ಇಲ್ಲ ಸರ್ ನಾವು ಏನೂ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಜಸ್ಟ್ ನಾವು ಅವ್ರ ಮೊಬೈಲ್ ತೆಗೆದುಬಿಟ್ಟು ಫೈಲ್ಸಲ್ಲಿ ಹೋಗಿಬಿಟ್ಟು ಓಪನ್ ಮಾಡಿ ತೋರಿಸಿದ್ರೆ ಇವೇನಪ್ಪ ಎಲ್ಲ APK ಯಾಕೆ ಡೌನ್ಲೋಡ್ ಮಾಡ್ಕೊಂಡಿದ್ಯಾ ಸರ್, ಇದು 2 ತಿಂಗಳ ಹಿಂದೆ ಆಗಿತ್ತು ಸರ್, ಗೊತ್ತಾಗಲಿಲ್ಲ ಸರ್ ಅಂಥೇಳಿ. ಆವಾಗ ಯೂಶಲಿ ಈಗ APKದಿಂದ ಇಮಿಡಿಯೇಟ್ ದುಡ್ಡು ಕಟ್ ಆಯಿತು ಅಥವಾ ಬ್ಯಾಂಕ್ನಿಂದ ನಿಮ್ಮ ಅಮೌಂಟ್ ಡಿಡಕ್ಷನ್ ಆಗ್ತಾ ಇದೆ ಅಂದ ಬಳಕೆ ಇಮಿಡಿಯೇಟಾಗಿ 1930 ಡಯಲ್ ಮಾಡಬೇಕು. 1930 ಡಯಲ್ ಮಾಡಿಬಿಟ್ಟು ಅದರಲ್ಲಿ ನಿಮ್ಮದು ಏನೇನು ಡಯಲ್ ಮಾಡೋಕ್ಕಿಂತ ಬಿಫೋರ್ ಏನಿರಬೇಕು ನಿಮ್ಮ ಹತ್ತಿರ ಅಂತಂದರೆ, ನಿಮಗೆ ಯಾವ ಡಿಟೇಲ್ಸಿಂದ ಫೋನ್ ಬಂದಿತ್ತು ಅಥವಾ APK ಡೌನ್ಲೋಡ್ ಆಯಿತು ಅಥವಾ ನಿಮ್ಮ ದುಡ್ಡು ಕಟ್ ಆಗಿದ್ದ ಬದಲು ರಿಸಿಪ್ಟ್ ಏನೇನಿದಾವೆ ಅವನ್ನೆಲ್ಲ ನೀವು ಫ್ರೀಫಾನಾಗಿ ಇಟ್ಕೋಬೇಕು. ಈ 1930 ನಮ್ಮವ್ರು ಏನು ಮಾಡ್ತಾರೆ, 1930 ವಾಟ್ಸಪ್ನಿಂದ ಒಂದು ನಂಬರ್ ಕೊಡ್ತಾರೆ. ಆ ನಂಬರಿಗೆ ನಿಮ್ಮ ಡಿಡಕ್ಷನ್ ಆಗಿರ್ತಕ್ಕಂಥ ಏನು ನೀವು ಮನಿ ಕಟ್ ಆಗಿರ್ತಕ್ಕಂಥ ರಿಸಿಪ್ಟ್ ಇರ್ತಾವಲ್ಲ ಅದು ಅಥವಾ ಪಾಸ್ಬುಕ್ದು ಡೀಟೇಲ್ಸು ಎಲ್ಲ ಅವ್ರಿಗೆ ಶೇರ್ ಮಾಡಿದರೆ ಇಮಿಡಿಯೇಟಾಗಿ ನಾವು 1930 ಈ ಮಲ್ಟಿಪಲ್ ಫ್ರೀಜ್ ಹಾಕೋತ ಹೋಗ್ಬಿಡ್ತದೆ. ಅಂದರೆ ಫ್ರಾಡ್ ಆಗಿರ್ತಕ್ಕಂಥ ಅಮೌಂಟ್ ಎಷ್ಟು ಅಕೌಂಟ್ ಮುಖಾಂತರ ಸರ್ಕ್ಯುಲೇಟ್ ಆಗುತ್ತಲ್ಲ ಅಪ್ ಟು 12 ಲೇಯರ್ ತನಕ ಅವರು ಇಮಿಡಿಯೇಟಾಗಿ ಫ್ರೀಜ್ ಮಾಡ್ತಾರೆ ನಮ್ಮವರು. ದುಡ್ಡು ಕಟ್ಟಾಯಿತು ಅಂದ ಬಳಕ ಇಮಿಡಿಯೇಟ್ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಅಲ್ಲಿ ಹೋಗಬೇಕು ಅನ್ನೋ ವಿಚಾರ ಮಾಡೋಕ್ಕಿತ್ತು ನಾವು ಸಾರ್ವಜನಿಕರು. ಅದ್ರ ಬದಲು 1930 ಡಯಲ್ ಮಾಡಿಬಿಟ್ಟು ಒಂದು ಕಂಪ್ಲೇಂಟ್ ರೇಸ್ ಮಾಡಿದರೆ ಇಮಿಡಿಯೇಟಾಗಿ ದುಡ್ಡನ್ನು ರಕ್ಷಣೆ ಮಾಡ್ಬೋದು. ಈ ಸ್ಟೇಷನ್ ಬರೋ ತನಕ ಬರಬೇಕಂದ್ರೆ 10-15 ನಿಮಿಷ ಬೇಕಾಗುತ್ತೆ ಸಿಟಿಯಲ್ಲಿ. ಅದಕ್ಕಿಂತ ಬಿಫೋರ್ 1930 ಡಯಲ್ ಮಾಡಿದ್ವು ಅಂತಂದರೆ ಈ 1930 ಆಲ್ ಬ್ಯಾಂಕರ್ಸ್ ಎಲ್ಲರದು ಅಲ್ಲಿ ಟೈಅಪ್ ಇದೆ, ಎಲ್ಲರೂ ಇರ್ತಾರೆ ಅಲ್ಲಿ. ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟು ಈ ರೀತಿ 12 ಅಕೌಂಟ್ ಲೇಯರ್ದಲ್ಲಿ ಮನಿ ಎಷ್ಟು ಸರ್ಕ್ಯುಲೇಟ್ ಆಗುತ್ತಲ್ಲ ಎಲ್ಲ ಅಕೌಂಟ್ಗಳನ್ನ ಅಟ್ ಎ ಟೈಮ್ ಅವರು ಫ್ರೀಜ್ ಮಾಡೋದ್ರೊಂದಿಗೆ, ಅಂದರೆ ನಿಮ್ಮ ಅಮೌಂಟನ್ನು ಹೋಲ್ಡ್ ಮಾಡೋದ್ರೊಂದಿಗೆ ನೀವು ಕಳ್ಕೊಂಡಿರ್ತಕ್ಕಂಥ ದುಡ್ಡನ್ನು ರಕ್ಷಣೆ ಮಾಡ್ತಾರೆ. ಸ್ಟೇಷನ್ಗೆ ದಾವಿಶ್ ಬರೋಕ್ಕಿಂತ ಬಿಫೋರು 1930 ಡಯಲ್ ಮಾಡಿಬಿಟ್ಟು ಕಂಪ್ಲೇಂಟ್ ರೇಸ್ ಮಾಡೋದು ಅತ್ಯುತ್ತಮ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸದ ವೇಣು ಧ್ವನಿ, ವೇಣು ಧ್ವನಿ.